ಬಿಜೆಪಿ ಹೈಕಮಾಂಡ್ಗೆ ಸವಾಲಾಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಅನಂತ್ ಕುಮಾರ್ ಹೆಗಡೆ ವಿಚಾರಕ್ಕೆ ಹೈಕಮಾಂಡ್ ನಾಯಕರಲ್ಲಿ ಈಗ ಟೆನ್ಷನ್ ಶುರುವಾಗಿದೆ. ಹೈಕಮಾಂಡ್ ಮಾಡಿದ ಸರ್ವೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರೇ ಪ್ರಾಬಲ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ನ 5 ಸರ್ವೆಗಳಲ್ಲೂ ಕೂಡ ಅನಂತ್ ಕುಮಾರ್ ಹೆಗಡೆ ಮುಂಚೂಣಿಯಲ್ಲಿದ್ದಾರೆ. ಟಿಕೆಟ್ ಬಗ್ಗೆ ಮಾತುಕತೆಗೆ ಕರೆದಂತ ಹೈಕಮಾಂಡ್ ನಾಯಕರು ಮಾತುಕತೆಗೆ ತೆರಳಲು ಅನಂತ್ ಕುಮಾರ್ ಹೆಗಡೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕಗ್ಗಂಟಾಗಿದೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು 5 ಸರ್ವೆಯನ್ನ ಮಾಡಿದ್ದಾರೆ. 5 ಸರ್ವೆಯಲ್ಲೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರೇ ಮುಂಚೂಣಿಯಲ್ಲಿ ಇದ್ದಾರೆ. ಈಗ ಯಾರಿಗೆ ಕೊಡುವಂಥದ್ದು ಟಿಕೆಟ್ ನಾವು ಅನ್ನೋ ಒಂದು ಟೆನ್ಷನ್ ಈಗ ಹೈಕಮಾಂಡ್ ನಾಯಕರಿಗೆ. ಈ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಮಾತುಕತೆಗೆ ಕರೆದಿದ್ದಾರೆ ಹೈಕಮಾಂಡ್ ನಾಯಕರು. ಆದರೆ ಅನಂತ್ ಕುಮಾರ್ ಹೆಗಡೆ ಹೋಗ್ತಾ ಇಲ್ಲ. ಇನ್ನು ಹೈಕಮಾಂಡ್ಗೆ ಅನಂತ್ ಕುಮಾರ್ ಹೆಗಡೆ ಟೆನ್ಷನ್ ಕೊಡ್ತಾ ಇದ್ದಾರಾ? ಹಾಗಾದ್ರೆ ಏನ್ ಆ ಟೆನ್ಷನ್ ಅನ್ನೋದನ್ನ ನೋಡೋದಾದ್ರೆ, ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ನೀಡಬೇಡಿ ಅಂತ ಹೇಳ್ತಾ ಇದೆ ಕೆಲ ಬಿಜೆಪಿ ನಾಯಕರ ಒಂದು ಕೂಗು. ಕಾರಣ ಏನು? ಅನಂತ್ ಕುಮಾರ್ ಹೆಗಡೆ ಅವರು ಸಕ್ರಿಯರಾಗಿರಲ್ಲ, ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ. ಎರಡನೇ ಟೆನ್ಷನ್. ಆದರೆ ಸರ್ವೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅನಂತ್ ಕುಮಾರ್ ಹೆಗಡೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಈಗ ಸರ್ವೆ ಮಾಡಿಸಿದಾಗ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರೇ ಮುಂಚೂಣಿಗೆ ಬರ್ತಾ ಇದೆ. ಇದಕ್ಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಉತ್ತರ ಕನ್ನಡ ಟಿಕೆಟ್ ಘೋಷಣೆಯಲ್ಲಿ ಗೊಂದಲ ಎದ್ದಿದೆ. ಸಾಲು ಸಾಲು ನಾಯಕರಿದ್ರು. ಅನಂತ್ ಕುಮಾರ್ ಹೆಗಡೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಇವರ ಹೆಸರೆಲ್ಲ ಬಂದಿತ್ತು. ಬಟ್ ಸರ್ವೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಹೆಸರು ಮುಂಚೂಣಿಯಲ್ಲಿದೆ. ಬಿಜೆಪಿ ಹೈಕಮಾಂಡ್ಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಯಾರಿಗೆ ನೀಡಬೇಕು ಅನ್ನೋ ಪ್ರಶ್ನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಗಡೆ ಅವರಿಂದ ಬಿಜೆಪಿಗೆ ನಷ್ಟ ಆಗಿದೆ. ಈ ಜಿಲ್ಲೆಯಲ್ಲಿ ಹೆಗಡೆಯಿಂದ ಜಿಲ್ಲೆಯಲ್ಲಿ 3 ಸ್ಥಾನಗಳನ್ನು ಕಳೆದುಕೊಂಡಿತ್ತು ಬಿಜೆಪಿ. 2023ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಇದ್ದಂಥ 3 ಕ್ಷೇತ್ರವನ್ನು ಕಳೆದುಕೊಂಡಿದೆ. ಟಿಕೆಟ್ ಸಿಗದೇ ಇದ್ರೆ ಚುನಾವಣೆಯಿಂದ ಅನಂತ್ ಕುಮಾರ್ ಹೆಗಡೆ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಟಿಕೆಟ್ ಸಿಕ್ಕಿಲ್ಲ ಅನಂತ್ ಕುಮಾರ್ ಹೆಗಡೆ ಕೆಲಸ ಮಾಡ್ತಾರೆ, ಚುನಾವಣೆಯಿಂದಲೇ ದೂರ ಇರ್ತಾರೆ. ಅನಂತ್ ಕುಮಾರ್ ಹೆಗಡೆ ದೂರ ಇದ್ರೆ ಇಲ್ಲಿ ಗೆಲ್ಲೋದು ಕಷ್ಟ. ಇನ್ನು ಅನಂತ್ ಕುಮಾರ್ ಹೆಗಡೆನ ಬಿಟ್ಟು ಯಾರಿಗೆ ಟಿಕೆಟ್ ನೀಡೋದು ಅನ್ನೋ ಪ್ರಶ್ನೆ ಕೂಡ ಹೈಕಮಾಂಡ್ ನಾಯಕರನ್ನ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.